ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಸ್ಪೆಷಲ್ ಚಿಕನ್ ಪೆಪ್ಪರ್ ಡ್ರೈ. ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಕೋರ್ಸ್ ಚಿಕನ್. ಅದು ಬಿಟ್ಟು ಇಲ್ಲಿ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇದೆ. ಇದು ಪೆಪ್ಪರ್, ಬ್ಲ್ಯಾಕ್ ಪೆಪ್ಪರ್, ಇದು ಜೀರಿಗೆ, ಉಪ್ಪು, ಅರಿಶಿನ, ಕೆಂಪು ಮೆಣಸಿನ ಪುಡಿ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸಿನಕಾಯಿ, ಸಾಸಿವೆ, ಕರಿಬೇವು. ಬೇಕಿದ್ರೆ ಆಪ್ಷನಲ್ ಆಗಿ ನೀವು ಕೊರಿಯಂಡರ್, ಕೊತ್ತಂಬರಿನೂ ಯೂಸ್ ಮಾಡ್ಕೋಬೋದು. ಪೆಪ್ಪರ್ ಡ್ರೈ. ಇವಾಗ ಕುಕ್ಕಿಂಗ್ ಆಯಿಲ್, ಫಿಯೋನಾ ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡಿದ್ದೀವಿ. ನಿಮಗೆ ಬೇರೆ ಯಾವ್ದು ಬೇಕು ನಿಮ್ಮ ಇಷ್ಟ. ಮನೇಲಿ ಏನು ಅಡುಗೆ ಎಣ್ಣೆ ಇದೆ ಅದು ಹಾಕ್ಕೊಳ್ಳಿ. ಇದಕ್ಕೆ ಆಯಿಲ್ ಸ್ವಲ್ಪ ಬಿಸಿ ಆದ ಕೂಡಲೇ ಒಂದಿಷ್ಟು ಸಾಸಿವೆ, ಜೀರಿಗೆ, ಓಕೆ. ಇದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಅಷ್ಟು ಒಳಗಡೆ ಇದಕ್ಕೆ ಬೇಕಾಗಿರೋ ಮೇನ್ ಡ್ರೈ ಪೌಡರ್ ಮಾಡ್ಕೋಬೇಕು ನೀವು. ಅದಕ್ಕೆ ಅದರ ಪಕ್ಕದಲ್ಲೇ ಒಂದು ಚಿಕ್ಕದಾಗಿ ಚಿಕನ್ ಪೆಪ್ಪರ್ ಡ್ರೈಗೆ ನಮ್ಮ ಮನೆ ಸ್ಪೆಷಾಲಿಟಿಗೆ ಬೇಕಾಗಿರುವ ಪೌಡರ್ ಒಂದು ನಿಮಗೆ ಹೇಳ್ಕೊಡ್ತೀನಿ. ಇದು ಆಪ್ಷನಲ್ ಇದೆ. ಇದು ಫಸ್ಟದು ಏನು ಹೇಳ್ತಾ ಇದ್ದೀನಿ, ಇದು ಸಾಸಿವೆ. ಇದು ಆಪ್ಷನಲ್ ಇದೆ. 1 ಟೀ ಸ್ಪೂನಲ್ಲಿ ಇಷ್ಟು ತಗೊಳ್ಳಿ. 1 ಟೀ ಸ್ಪೂನ್ ಸಾಸಿವೆ ಇಷ್ಟು ಹಾಕ್ಕೊಳ್ಳಿ. ಇದನ್ನು ನಿಮಗೆ ಅಳತೆ ತೋರಿಸ್ತಾ ಇರೋದು ನಿಮಗೆ ಅರ್ಧ kg ಇರುವಷ್ಟು. ನೆಕ್ಸ್ಟ್, ಜೀರಿಗೆ ಇಷ್ಟಪಡೋರು ಬೇಕಿದ್ರೆ ಜಾಸ್ತಿ ಜೀರಿಗೆ ಹಾಕೋಬೋದು. ಇದು ನೀವು ಡ್ರೈ ರೋಸ್ಟೇ ಮಾಡಬೇಕು ಇದನ್ನು. ಹೀಗೆ ನಮ್ಮ ಮನೆಯಲ್ಲಿ ಜೀರಿಗೆ ಜಾಸ್ತಿ ಇಷ್ಟಪಡ್ತಾರೆ, ಹಾಗೆ ನಾವು. ಅದಾದ ನಂತರ ಕಾಳು ಮೆಣಸು ನಾವು 2 ಸ್ಪೂನ್ ಹಾಕ್ತಾ ಇದ್ದೀವಿ. ಯಾಕಂದರೆ ನಾವು ಇದ್ರ ಜೊತೆ ಹಸಿ ಮೆಣಸಿನಕಾಯಿ ಹಾಗೂ ಕೆಂಪು ಮೆಣಸಿನ ಪುಡಿನೂ ಹಾಕ್ತೀವಿ. ಅದಕ್ಕೆ ನೀವು ಅದು ಡ್ರೈ ರೋಸ್ಟ್, ಅದನ್ನು ನೀವು ಸಿಮ್ಮಲ್ಲಿಟ್ಟು ಅದು ಡ್ರೈ ರೋಸ್ಟ್ ಆಗೋಕ್ಕೆ ಅದನ್ನು ಹಾಗೆ ಅಲ್ಲೇ ಇಡ್ಬೋದು. ಯಾಕಂದರೆ ನೀವು ಸೈಡಲ್ಲಿ ಇನ್ನೊಂದು ಕೆಲಸ ಮಾಡೋಕ್ಕಿರುತ್ತೆ. ಇದನ್ನು ಮೇಲೆ ಸ್ಲೈಟಾಗಿ ಒಂದು ಮಿಕ್ಸ್ ಕೊಟ್ಟು ಸಿಮ್ಮಲ್ಲಿ ಅಲ್ಲೋ ಒಂದು 30 ಸೆಕೆಂಡ್ಸ್ ಇಟ್ಟಿರಿ. ಅಷ್ಟೊತ್ತಿಗೆ ನಿಮ್ಮ ಈ ಕಡೆ ಬಾಣಲೆಯಲ್ಲಿ ಇವಾಗ ನಾವು ಹಾಕಿಕೊಂಡಿದ್ದು ಸಾಸಿವೆ ಹಾಗೂ ಜೀರಿಗೆ. ಇದಕ್ಕೆ ನೀವು ಹಾಕಬೇಕಾಗಿರೋದು, ನೀವು ಸುಲ್ತಿರೋ ಬೆಳ್ಳುಳ್ಳಿ, ಈರುಳ್ಳಿ, ಗ್ರೀನ್ ಚಿಲ್ಲಿ. ನಾವಿಲ್ಲಿ ಒಂದು 8 ಬೆಳ್ಳುಳ್ಳಿ ಹೋಳು ಹಾಕಿದ್ದೀವಿ. ಗ್ರೀನ್ ಚಿಲ್ಲಿ ಒಂದು 5 ಹಾಕಿದ್ದೀವಿ. ಆನಿಯನ್ ಚಿಕ್ಕದು 3 ಹಾಕಿದ್ದೀವಿ. ಇದನ್ನು ನೀವು ಚೆನ್ನಾಗಿ ಬಾಡಿಸ್ಕೋಬೇಕು. ಇದ್ರ ಜೊತೆ ಬೇಕಾಗಿರೋದು ಕರಿಬೇವು. ನಾವು ಕರಿಬೇವು ಹಾಕ್ತಾಯಿದ್ದೀವಿ. ಇದನ್ನು ನಿಮಗೆ ನಾನು ತೋರಿಸ್ತಾ ಇರೋದು ಇದು ಅರ್ಧ kgಗೆ ಬೇಕಾಗಿರೋಷ್ಟು ಸಾಮಗ್ರಿ ಇದೆ. ಇದು ಈ ಕಡೆ ಒಂದು ಸೈಡಲ್ಲಿ ಇದು ರೋಸ್ಟ್ ಆಗ್ತಾ ಇರುತ್ತೆ. ಇದು ಇರುವ ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ನೀವು ರೋಸ್ಟ್ ಮಾಡ್ತಾ ಇರಬೇಕು. ಹಾಗೆ ಸೈಡಲ್ಲಿ ನಿಮಗೆ ಕೇಳಿಸ್ತಾ ಇರ್ಬೋದು, ಪೆಪ್ಪರ್ ಚಟಪಟ ಚಟಪಟ ಅಂತ ಸೌಂಡ್ ಬರ್ತಾ ಇದೆ ಅನಿಸುತ್ತೆ. ನಿಮಗೆ ಕೇಳಿಸ್ತಾ ಇದೆ ಸ್ನೇಹಿತರೆ? ಹಾಂ, ನೀವು ಇದನ್ನು ರೋಸ್ಟ್ ಮಾಡ್ಕೊಳ್ಳಿ. ನಮ್ಮ ಮನೆಯಲ್ಲಿ ಇದನ್ನು ನಾವು ಡಾರ್ಕ್ ಬ್ಲ್ಯಾಕಿಶ್ ಆಗೂ ಮಾಡ್ಕೊಳ್ತೀವಿ. ಅದು ಒಬ್ರೊಬ್ರದ್ದು ಟೇಸ್ಟ್ ಪ್ರಕಾರ. ನಿಮಗೆ ಹೇಗೆ ಬೇಕು ಹಾಗೆ. ಸ್ವಲ್ಪ ಬಿಸಿ ಆದರೂ ಸಾಕು. ಸಾಸಿವೆ ಪಟಪಟ ಅಂತ ಇದೆ. ಇಲ್ಲಿ ನೋಡಿ, ಈ ಥರ ಆದರೆ ಸಾಕು. ಬ್ರೌನಿಶ್, ಲಿಟಲ್ ಬ್ರೌನಿಶ್ ಆಗಿ ಆದರೆ ಸಾಕು.
ಜಾಸ್ತಿ ಹುರ್ಕೋಬೇಕು ಅಂತೇನಿಲ್ಲ. ಮೀಡಿಯಮ್ ಫ್ಲೇಮ್, ವೆರಿ ಲೋ ಫ್ಲೇಮಲ್ಲಿ ಇದನ್ನು ನೀವು ಬಾಡಿಸ್ಕೊಳ್ಳಿ. ಅದಾದಾಗೆ ಇದನ್ನು ಸ್ಟವ್ ಆಫ್ ಮಾಡಿ. ಓಕೆ, ಇವಾಗ ಇದು ನಾವು ನೋಡ್ತಾ ಇದ್ದೀವಿ, ಇದು ಇನ್ನೂ ಕಲರ್ ಚೇಂಜ್ ಆಗಿಲ್ಲ. ಸೊ ನಾನು ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ. ಇದು ಬಾಡಿಸ್ತಾ ಇರೋಣ. ಬಾಡಿಸ್ಬೇಕಾದ್ರೆ ಅರಿಶಿನ ಹಾಕ್ಕೊಳ್ಳೋಣ. ಅರ್ಧ ಕೆ ಜಿ ಚಿಕನ್ಗೆ ಎಷ್ಟು ಅರಿಶಿನ ಬೇಕು ಅಷ್ಟು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಇದು ನೋಡಿ ಈ ಅದಕ್ಕೆ ಬರುತ್ತೆ. ಓಕೆ, ಈಗ ನಾವು ಡ್ರೈ ರೋಸ್ಟ್ ಮಾಡಿರೋಂಥ ಸಾಮಗ್ರಿಗಳು ಚಿಕನ್ಗೆ. ಇದರಲ್ಲಿ ಸ್ನೇಹಿತರೆ ಮಸ್ಟರ್ಡ್ ನಿಮಗೆ ಬೇಕಂದರೆ ನೀವು ಹಾಕ್ಕೊಳ್ಳಿ. ಅದು ಸ್ವಲ್ಪ ಜನರಿಗೆ ಕಹಿ ಅನಿಸ್ಬೋದು, ಅದಕ್ಕೆ ನೀವು ಬೇಕಿದ್ದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬೇಡ, ಏನೂ ತೊಂದರೆ ಇಲ್ಲ. ಜೀರಿಗೆ ಹಾಗೂ ಕಾಳು ಮೆಣಸು ಹಾಕ್ಕೊಂಡ್ರೆ ಸಾಕು. ಇವಾಗ ನಾವೇನು ಮಾಡ್ತಾಯಿದ್ದೀವಿ, ಇದು ಇವಾಗ ಡ್ರೈ ರೋಸ್ಟ್ ಆಗಿದೆ. ಈ ಡ್ರೈ ರೋಸ್ಟ್ ಆಗಿರೋದನ್ನು ನಾವು ಒಂದು ಮಿಕ್ಸಿ ಜಾರ್, ಪೌಡರ್ ಆಗುವಂಥ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀವಿ. ಆಗಲೇ ಹೇಳಿದ ಹಾಗೆ ಇದು ನಿಮಗೆ 1/2 kg ಇರುವಂಥ ಜೀರಿಗೆ, ಕಾಳು ಮೆಣಸು ಹಾಗೂ ಸಾಸಿವೆ, ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀವಿ. ನೋಡಿ ಸ್ನೇಹಿತರೆ, ಇದು ಗೋಲ್ಡನ್ ಬ್ರೌನ್ ಥರ ಬಂದಿದೆ. ಇಷ್ಟಾದರೆ ಸಾಕು. ನಿಮಗಿನ್ನು ಆನಿಯನ್ ಇನ್ನೂ ರೋಸ್ಟ್ ಆಗಬೇಕು ಅಂದರೆ ಇನ್ನೂ ಒಂದು 30 ಸೆಕೆಂಡ್ಸ್ ಮಾಡ್ಕೋಬೋದು. ನಮಗೆ ಇಷ್ಟು ಈ ಅದ ಸಾಕು. ಇದನ್ನು ನಾವು ಒಂದು ಪ್ಲೇಟಲ್ಲಿ ಆಯಿಲ್ನ ಸ್ವಲ್ಪ ತೆಗೆದು ಬಾಕಿ ರೋಸ್ಟ್ ಆಗಿರೋದನ್ನು ಒಂದು ಪ್ಲೇಟಲ್ಲಿ ಹಾಕೊಳ್ಳೋಣ. ನಾವಿವಾಗ ಆನಿಯನ್, ಈರುಳ್ಳಿ, ಮೆಣಸಿನಕಾಯಿ, ಇವಾಗ ಸ್ನೇಹಿತರೆ ನಾವು ಈರುಳ್ಳಿ, ಹಸಿಮೆಣಸಿನಕಾಯಿ ಅದನ್ನೆಲ್ಲ ನಾವು ಏನು ಆಯಿಲಲ್ಲಿ ನಾವು ಫ್ರೈ ಮಾಡ್ಕೊಂಡಿರ್ತೀವಿ, ಅದೇ ಆಯಿಲಲ್ಲಿ ನಾವು ಇವಾಗ ಚಿಕನ್ ಹಾಕ್ತಾಯಿದ್ದೀವಿ. ನಾನು ನಿಮಗೆ ಏನು ಅಳತೆ ಹೇಳಿದ್ದೀನಿ ಅದರದ್ದು ಡಬಲ್ ಮಾಡ್ಕೋಬೋದು ನೀವು. ಅದು ಐ ಥಿಂಕ್ ಓಕೆ. ಇದು ಅರ್ಧ ಕೆ ಜಿ ಚಿಕನ್ ಹಾಕಿದ್ದೀವಿ. ಕೈ ವಾಶ್ ಮಾಡ್ಕೋಬೇಕು. ಅದಾದ ಮೇಲೆ ಇದು ನೀವು ಹಾಕಿರೋ ಚಿಕನ್ ಇದೆಲ್ಲ ಇದನ್ನು ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಮಿಕ್ಸ್ ಮಾಡಿದ ಕೂಡಲೇ ಇದು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೀವು ಮಿಕ್ಸ್ ಮಾಡಾದಮೇಲೆ ಒಂದು 10 ಮಿನಿಟ್ಸ್ ಹೈ ಫ್ಲೇಮಲ್ಲಿ, ಒಂದು 10 ನಿಮಿಷ ಹೈ ಫ್ಲೇಮಲ್ಲಿ ಇದನ್ನು ಕುದಿಯೋಕ್ಕೆ ಬಿಡಬೇಕು. ಇದನ್ನು ಅದಕ್ಕೆ ನಾವು ಇವಾಗ ಇದನ್ನು ನಾವು ಕ್ಲೋಸ್ ಮಾಡ್ಕೊಳ್ತಾ ಇದ್ದೀವಿ. 10 ನಿಮಿಷ ವೆಯ್ಟ್ ಮಾಡೋಣ. ಒಂದು 10-15 ನಿಮಿಷ ಚಿಕನ್ ಬೇಯ್ತಾ ಇದೆ. ಅದನ್ನು ನೋಡೋಣ ಹೇಗಾಗಿದೆ. ಇದು ನೀವು ಅದೇ ಸ್ಪೂನಲ್ಲಿ ಟೆಸ್ಟ್ ಮಾಡ್ಕೋಬೋದು. ಇಲ್ಲಿರೋ ಚಿಕನ್ ಪೀಸ್ನ ಸ್ವಲ್ಪ ನೋಡಿ, ಇದು ಬೆಂದಿದೆ ಅಂತ ಅರ್ಥ. ನೀವು ಬೇಕಿದ್ದರೆ ಇನ್ನೊಂದು 5 ನಿಮಿಷ ಬೇಯಿಸ್ಕೋಬೋದು, ಅದು ನಿಮ್ಮ ಇಷ್ಟ.
ಇವಾಗ ನಾವು ಗ್ರೈಂಡ್ ಮಾಡಿರುವಂಥ ಸಾಸಿವೆ, ಜೀರಿಗೆ ಹಾಗೂ ಕಾಳು ಮೆಣಸಿನ ಪುಡಿ ಹಾಕ್ತಾಯಿದ್ದೀವಿ. 2 ಟೀ ಸ್ಪೂನ್. ಇದಾದ ಕೂಡಲೇ ನೀವು ಹಾಕಿದ್ದ ಈರುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವು ಹಾಗೂ ಬೆಳ್ಳುಳ್ಳಿಯ ಮಿಶ್ರಣ ಹಾಕಿ ಇದನ್ನು ನೀವು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಹಾಕಿ ಹಾಗೇ ಇಡಿ. ಇದಾದ ಮೇಲೆ ನಾವು ಸ್ವಲ್ಪ ಇದಾದ ಮೇಲೆ ನೀವು ಪೆಪ್ಪರ್ ಹಾಕಿರ್ತೀರಾ, ಗ್ರೀನ್ ಚಿಲ್ಲಿ ಹಾಕಿರ್ತೀರಾ. ಇದು ಜಸ್ಟ್ ಕಲರಿಗೋಸ್ಕರ ಹಾಕ್ತಾ ಇರೋದು. ಕೆಂಪು ಮೆಣಸಿನ ಪುಡಿ ಇದನ್ನು ನಾವು ಇಷ್ಟು ತೊಗೊಂಡಿದ್ದೀನಿ. 1 ಟೀ ಸ್ಪೂನಲ್ಲಿ 1/4 ತೊಗೊಂಡಿದ್ದೀನಿ. ಅದನ್ನು ಟೀಯನ್ನು ಹಿಂಡ್ಬೋದು. ಇದನ್ನು ನೀವು ಸಿಮ್ ಫ್ಲೇಮ್, ಚಿಕ್ಕ ಫ್ಲೇಮಲ್ಲಿ, ಚಿಕ್ಕ ಉರಿಯಲ್ಲಿ ಇದನ್ನು ಹಾಗೇ ಮಿಕ್ಸ್ ಮಾಡದೆ ಇದನ್ನು ಕ್ಲೋಸ್ ಮಾಡಿ ಇಡಿ. ಇವಾಗ 5 ನಿಮಿಷ ಆಗಿದೆ. ಇದು ಹೇಗಾಗಿದೆ ನೋಡೋಣ. ನೀವು ನೋಡ್ತಾ ಇದ್ದೀರಲ್ಲ, ನೀವು ಹಾಕಿರೋ ಹುಡಿ ಎಲ್ಲ ಕಲರ್ ಚೇಂಜ್ ಆಗ್ತಾ ಇದೆ ಅಲ್ವಾ. ಇದನ್ನು ನೀವು ಇವಾಗ ಒಂದು ಸತಿ ಮಿಕ್ಸ್ ಮಾಡಿಕೊಳ್ಳಿ. ಆಫ್ ಮಾಡಿ ಕ್ಲೋಸ್ ಮಾಡಿ ಇಡಿ. ಆಮೇಲೆ ಒಂದು 10-20 ನಿಮಿಷ ಆದಮೇಲೆ ತಿನ್ನಿ. ಹೇಗಿದೆ ಟೇಸ್ಟ್, ನೀವು ಮಾಡಿರೋದು ಹೇಗಿದೆ, ಏನಾದರೂ ಡೌಟ್ಸ್ ಇದ್ದರೆ ಮೆಸೇಜ್ ಮಾಡಿ, ಕಾಮೆಂಟ್ಸ್ ಮಾಡಿ. ಏನಾದರೂ ಬೇರೆ ಏನಾದರೂ ನೀವು ರೆಸಿಪಿ ನಾನು ಟ್ರೈ ಮಾಡಬೇಕು ಅಂತ ಇದ್ದರೆ ಕಳಿಸಿಕೊಡಿ. ನಮಸ್ಕಾರಗಳು. ಸಾಮಗ್ರಿಗಳು ಇಲ್ಲಿಟ್ಟಿದ್ದೀವಿ. ಇದು ಪೆಪ್ಪರ್, ಜೀರಿಗೆ, ಉಪ್ಪು, ಅರಿಶಿಣ, ರೆಡ್ ಚಿಲ್ಲಿ ಪೌಡರ್, ಬೆಳ್ಳುಳ್ಳಿ ಪೇಸ್ಟ್. ನಾವಿಲ್ಲಿ ಒಂದು 8 ಬೆಳ್ಳುಳ್ಳಿ ಹೋಳು ಹಾಕಿದ್ದೀವಿ. ಗ್ರೀನ್ ಚಿಲ್ಲಿ ಒಂದು 5 ಹಾಕಿದ್ದೀವಿ. ಆನಿಯನ್ ಚಿಕ್ಕದು 3 ಹಾಕಿದ್ದೀವಿ. ಇದನ್ನು ನೀವು ಚೆನ್ನಾಗಿ ಬಾಡಿಸ್ಕೋಬೇಕು.